ಬಿಸಿಲಿದೆ, ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ರು ಒಂದು ಲೆಮನ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. 50 rupees ಪರ್ ಕ್ಲಾಸ್. ಫ್ಲೇವರ್ಸ್ಗೆ ಡಿಫ್ರೆಂಟ್ ಕಾಸ್ಟ್ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರಲ್ಲ. ಒಂದು ಕ್ಲೇ ಪಾಟ್ ಆಗಿ ಹೇಗ್ ಮೋಲ್ಡ್ ಆಗುತ್ತೆ ಅಂತ ತೋರಿಸ್ತಾರೆ. ವೆರಿ ಬ್ಯೂಟಿಫುಲ್ ಆರ್ಟ್. ಹಲೋ, ಎಲ್ಲರಿಗೂ ಎಪಿಸೋಡ್ 2ನ ಅವರೇ ಬೇಳೆ ಮೇಳಕ್ಕೆ ಸ್ವಾಗತ, ಸುಸ್ವಾಗತ. ಯಾರ್ಯಾರಿನ್ನ ಎಪಿಸೋಡ್ 1 ನೋಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಎಪಿಸೋಡ್ 1 ನೋಡಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಎಪಿಸೋಡ್ 2 ಕರ್ಕೊಂಡು ಹೋಗ್ತೀನಿ. ಹೋದಾಗೆ ನಮಗೆ ಎಂಟ್ರೆನ್ಸಲ್ಲಿ ಪ್ರಯಾರಿಟಿ ಲಾಂಚ್ ಅಂತ ಸಿಕ್ತು. ಇದು ಹೊಸ ಲಾಂಚ್ ಓಪನ್ ಆಗಿರೋದು ಈ ಸತಿ ಅವರೇ ಬೇಳೆ ಮೇಳದಲ್ಲಿ. ಇದೆಲ್ಲ 399 rupeesಗೆ ಬೊಫೆ ಸಿಕ್ಕತ್ತೆ. ಇಲ್ಲಿ ಡ್ರಾಯಿಂಗ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಏನು ಡ್ರಾಯಿಂಗ್ ಅಂತ ಕರೀತಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಏನು ಸಖತ್ತಾಗಿರೋ ಆರ್ಟ್ ಗೊತ್ತಾ. ಹಾಗೇನೆ ಬೇಕ್ರಿ ಕೌಂಟರ್, ಯಮ್ಮಿ ಆಗಿರೋ ಥಿಂಗ್ಸ್ ಇತ್ತು. ಈ ಲಿಸ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಏನೇನಿದೆ ಈ ಸತಿ ಅವರೇ ಬೇಳೆ ಮೇಳದ ಬೇಕ್ರಿಯಲ್ಲಿ. ಅವರೇ ಬೇಳೆ ಪಫ್ ಇಂದ ಹಿಡಿದು ಮೋಮೋಸ್, ಪಿಜ್ಜಾ ಎಲ್ಲ ಕೂಡ ಸಿಕ್ಕತ್ತೆ ನಿಮಗೆ ಅಲ್ಲಿ. ದಿಸ್ ಈಸ್ ಅ ಫೀಸ್ಟ್ ಫಾರ್ ಆಲ್ ದ ಫುಡ್ ಲವರ್ಸ್ ಅಂತ ಹೇಳ್ಬೋದು. ಬನ್ನಿ ಬೇಕ್ರಿ ಕೌಂಟರ್ಗೆ ಹೋಗೋಣ. ಸ್ಟಾರ್ಟಿಂಗ್ ವಿತ್ ಮೋಮೋಸ್. ನೋಡಿ, ಮೌತ್ ವಾಟರಿಂಗ್ ಮೋಮೋಸ್. ಇದು ಅವರೇ ಬೇಳೆಯಲ್ಲೇ ಮಾಡಿರ್ತಾರಂತೆ. ನಾರ್ಮಲಿ ಮೋಮೋಸ್ ಅಂದರೆ ನಾವು ನೋಡ್ತೀವಿ ಕ್ಯಾಬೇಜ್ ಅದೆಲ್ಲ ಹಾಕಿ, ಇದಿಲ್ಲ, ಅವರೇ ಬೇಳೆಯಲ್ಲೇ ಮಾಡಿರೋದು. ಕೊರಿಯನ್ ಬನ್ ಕೂಡ ಇತ್ತು. ಕೊರಿಯನ್ ಬನ್ ಸ್ಪೆಷಲ್ ವಾಸ್ ಆಲ್ಸೋ ಅವರೇ ಬೇಳೆ. ಇದು ಅವರೇ ಬೇಳೆ ಕುನಾಫಾ ಅಂತ. ಕುನಾಫಾ ಇಸ್ ಬೇಸಿಕ್ಲಿ ಮೇಡ್ ಅಪ್ ಆಫ್ ಶಾವ್ಗಿ ಅಂತ ನಾವು ಕರಿತೀವಿ. ಇಲ್ಲಿ ಬ್ಯಾಂಗ್ಳೂರ್ ಲ್ಯಾಂಗ್ವೇಜಲ್ಲಿ ಏನಂತ ಕರೀತಾರೆ ಹೇಳಿ? ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಶಾವ್ಗಿ ಅಂತ ಕರಿತೀವಿ. ಅದು ಅಷ್ಟೇ ಅಲ್ಲದೇನೆ ನಿಮಗೆ ಹಾಟ್ ಚಾಕ್ಲೇಟ್ ಕೂಡ ಇತ್ತು, ಸ್ಟ್ರಾಬೆರಿ ಡಿಪ್ ಮತ್ತು ವೇರಿಯಸ್ ಸ್ವೀಟ್ಸ್ ಇತ್ತು ಅಲ್ಲಿ ಅವರೇ ಬೇಳೆ ಮೇಳದಲ್ಲಿ. ಎಮ್ಮಿ ಆಗಿತ್ತು. ಯಾರ್ಯಾರಿಗೆ ನಿಪ್ಪಟ್ಟು, ಮೊಸರು ಕೋಡ್ಬಳೆ ಇಷ್ಟನೋ ಆ ಪ್ರಿಯರಿಗೆ ಈ ಕೌಂಟರ್ ಹೆಂಗಿತ್ತು ಗೊತ್ತಾ. ನಿಪ್ಪಟ್ಟು ನೋಡೋಕ್ಕೇನೆ ಸಕ್ಕದಾಗಿತ್ತು. ಅವರೇ ಬೇಳೆ ಕಾಣಿಸ್ತಾ ಇತ್ತು, ಫುಲ್ ಆಫ್ ಅವರೇ ಬೇಳೆ. ನಿಪ್ಪಟ್ಟು ಕೂಡ ನಾರ್ಮಲಿ ನಾವು ಕಡಲೆ ಬೀಜದಲ್ಲಿ ಮಾಡಿರೋ ನಿಪ್ಪಟ್ಟು ನೋಡಿರ್ತೀವಿ, ಅದು ಅವರೇ ಬೇಳೆ ನಿಪ್ಪಟ್ಟು. ಈ ಕೌಂಟ್ರಲ್ಲಿ ಬಂದರೆ ನಿಮಗೆ ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು ಪ್ರತಿಯೊಂದು ಕೂಡ ನಿಮಗೆ ಅವರೇ ಬೇಳೆಯಲ್ಲೇ ಮಾಡಿರ್ತಾರೆ. ಶೇವಿಗೆ ಉಪ್ಪಿಟ್ಟು ಕೂಡ ನಾವು ಅವರೇ ಬೇಳೆಯಲ್ಲೇ ಮಾಡಿರೋದು ಸಿಕ್ಕಿತ್ತು. ಸೂಪರ್ ಆಗಿತ್ತು. ಕೌಂಟರ್ ಕ್ಯೂ ಮಾತ್ರ ದೊಡ್ಡದು. ನಾವು ಹೆಂಗೆ ರೈಲ್ವೆ ಸ್ಟೇಷನಲ್ಲಿ ಟಿಕೆಟಿಗೆ ನಿಂತ್ಕೋತೀವೋ ಅದೇ ಥರ ನಿಂತ್ಕೋಬೇಕು. ಇದು ಅವರೇ ಬೇಳೆ ಉಪ್ಪಿಟ್ಟು. ನಿಮಗೆ ಇಲ್ಲಿ ಅವರೇ ಬೇಳೆ ಉಪ್ಪಿಟ್ಟಿಂದ ಹಿಡಿದು ಚಟ್ನಿವರೆಗೂ ಎಲ್ಲ ಸಿಕ್ಕತ್ತೆ. ಇದು ನೋಡಿ, ಅವಲಕ್ಕಿ ಇತ್ತು. ಫೇಮಸ್ ಆ್ಯಂಡ್ ಬೆಸ್ಟ್ ಅಂದರೆ ಇದು ಅವಲಕ್ಕಿ ಅಂತ. ಇದು ನಿಮಗೆ ಎಳೆ ಅವರೆಕಾಳಿಗೆ ಏನಂತ ಕರೀತಾರೆ ನಿಮ್ಮ ಊರ ಕಡೆ, ಅದನ್ನು ಮೆಸೇಜ್ ಮಾಡಿ ಕಮೆಂಟ್ಸಲ್ಲಿ. ಆ ಅವರೆಕಾಳ್ದು ವೆರೈಟೀಸ್ ಆಫ್ ಡಿಶಸ್ ಇತ್ತು. ಅವರೇ ಬೇಳೆ ದೋಸೆ. ನಾವು ಅವರೇ ಬೇಳೆ ದೋಸೆನ ನಮ್ಮ ವಿ ಪುರಮಲ್ಲಿ ಮಾತ್ರ ನೋಡಿರ್ತೀವಿ. ಬನ್ನಿ ಇಲ್ಲೂ ಕರ್ಕೊಂಡು ಹೋಗ್ತೀನಿ, ನೋಡೋಣ ಅವರೇ ಬೇಳೆ ದೋಸೆ ಹೆಂಗಿತ್ತು ಅಂತ. ಸಕ್ಕದಾಗಿತ್ತು. ನಿಮಗೆ ಈ ಅವರೇ ಬೇಳೆ ಸ್ಯಾಂಡ್ವಿಚ್ ಕೇಳಿದ್ದೀರಾ? ಟೊಮ್ಯಾಟೊ ಸ್ಯಾಂಡ್ವಿಚ್ ಕೇಳಿರ್ತೀರಾ, ಸೌತೆಕಾಯಿ ಸ್ಯಾಂಡ್ವಿಚ್ ಕೇಳಿರ್ತೀರಾ, ಪನ್ನೀರು, ಚೀಸು ಎಲ್ಲ ಕೇಳಿರ್ತೀರಾ. ಆದರೆ ಅವರೇ ಬೇಳೆ ಸ್ಯಾಂಡ್ವಿಚ್, ಇದೇ ಅವರೇ ಬೇಳೆ ಸ್ಯಾಂಡ್ವಿಚ್. ಅವರೇ ಬೇಳೆ ಸ್ಯಾಂಡ್ವಿಚ್ ಮುಗಿಸ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಕೌಂಟರ್ ಸಿಕ್ಕಿದ್ದು ನಮಗೆ ಅವರೇ ಬೇಳೆ ಬ್ರೆಡ್ ಪಕೋಡ ಹಾಗೂ ಅವರೇ ಬೇಳೆ ಬೋಂಡಾ. ಫುಲ್ ಬಲ್ಕಲ್ಲಿ ಬೋಂಡದ ಲಡ್ಡುಗಳನ್ನ ಮಾಡಿಟ್ಟಿದ್ರು. ಯಮ್ಮಿ ಆಗಿತ್ತು. ಅವರೇ ಬೇಳೆ ತವಾ ಪಲಾವ್. ನಾವು ನಾರ್ಮಲಿ ತವಾ ಪಲಾವ್ ಅಂದರೆ ಲಾಟ್ ಆಫ್ ವೆಜಿಟೇಬಲ್ಸು, ಟೊಮ್ಯಾಟೊ, ಕ್ಯಾರೆಟು ಅದೆಲ್ಲ ಹಾಕಿದ್ದು ನೋಡಿದ್ದೀವಿ. ಇದು ಅವರೇ ಬೇಳೆ ಹಾಕಿ ತವಾ ಪಲಾವ್ ಮಾಡಿದ್ದಾರೆ. ಟೇಸ್ಟ್ ಮಾಡಿ, ನಿಮ್ಗೆ ಯಾವುದು ತುಂಬ ಇಷ್ಟವಾಗಿದ್ದು ಊಟ ಅಲ್ಲಿ ಅಂತ ಕಮೆಂಟ್ ಮಾಡಿ, ಸಜೆಸ್ಟ್ ಕೂಡ ಮಾಡಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ನಾವು ಊರ ಕಡೆ ಹೋದರೆ ನಮ್ಮ ಅಜ್ಜಿ ಕೈಯಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅಥವಾ ನಮ್ಮ ಅಮ್ಮಂದಿರೇ ವಾರಕ್ಕೊಂದ್ಸತಿ ಮಾಡಿಕೊಡ್ತಾರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಅದೇ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನ ಇಲ್ಲಿ ಅವರೇ ಬೇಳೆಯಲ್ಲಿ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅವರೇ ಬೇಳೆ ಇಲ್ಲಿ ನಿಮಗೆ ಪಾಪಡ್ ನೋಡಿದ್ರಲ್ಲ, ಮಸಾಲಾ ಪಾಪಡ್ ಅಂತ ಸಿಕ್ಕತ್ತಲ್ವ, ದೊಡ್ಡ ಪಾಪಡ್ ಮೇಲೆ ನಿಮಗೆ ಕ್ಯಾರೆಟು, ಟೊಮ್ಯಾಟೊ ಹಾಕಿ ಚಿಲ್ಲಿ ಪೌಡರ್ ಹಾಕ್ಕೊಡ್ತಾರಲ್ಲ, ಅದೇ ಥರ ಇದು ಅವರೇ ಬೇಳೆ ಪಾಪಡ್ ಅಂತೆ. ಪಾಪಡ್ ಇನ್ನೂ ರೆಡಿ ಆಗಿರಲಿಲ್ಲ. ಅದ್ರ ಮೇಲ್ಗಡೆ ಬೇಕಾಗಿದ್ದ ಸ್ಟಫಿಂಗ್ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಅವರೇ ಬೇಳೆಗೆ ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ಎಲ್ಲರೂ ಸಿಕ್ಕುತ್ತಾ ಅಂತ. ಅವರೇ ಬೇಳೆ ಬೆಳಗ್ಗೆ ಸಿಕ್ಕಲಿಲ್ಲ ನನಗೆ.
ಅದಕ್ಕೆ ಅವರೆಕಾಳು ಮಾತ್ರ ಇತ್ತು. ಅವರೆಕಾಳು ನನಗೆ ಅಷ್ಟು ಬಿಡಿಸ್ಲಿಕ್ಕೆಲ್ಲ ಕ್ಲೀನಾಗಿ ಬರಲ್ಲ ಅಂತ ಬಿಟ್ಟೆ ನಾನು. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಅವರೆಕಾಳಲ್ಲಿ ಮಾಡಿರೋ ವೆರೈಟಿ ಆಫ್ ಚೌ ಕೂಡ ಇತ್ತು ಅಲ್ಲಿ. ದಯವಿಟ್ಟು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೈ ಹಾಕಿ ತೊಗೊಳ್ಳೋದನ್ನು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅಲ್ಲಿ ಅವ್ರು ಕಿರ್ಚ್ಕೊಳ್ತಾ ಇದ್ರು ಕೌಂಟ್ರಲ್ಲಿ, ದಯವಿಟ್ಟು ಕೈ ಹಾಕಿ ತೊಗೋಬೇಡಿ ಅಂತ. ಯಮ್ಮಿ ಆಗಿತ್ತು, ಸಖತ್ ಬಿಸಿಲಿತ್ತು. ಬೆಳಗ್ಗೆ ನಾವು ಹೋಗಿದಾಗ ಒಂದು 12 ಗಂಟೆ ಆಗಿತ್ತು. ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಕ್ಕೆ ಒಂದು ಲೆಮನ್ ಜ್ಯೂಸ್ ಕುಡಿಯೋಣ ಅಂತ ನಾನು ನನ್ನ ಹಸ್ಬೆಂಡ್ 50 ರೂಪೀಸ್ ಒಂದು ಗ್ಲಾಸು. ವೆರೈಟೀಸ್ ಆಫ್ ಫ್ಲೇವರ್ಸು ಸಿಕ್ಕುತ್ತೆ, ಸಖತ್ ಸೂದಿಂಗ್ ಆಗಿತ್ತು. ತಣ್ಣಗೆ ಅನಿಸ್ತಾ ಇತ್ತು ಆ ಬಿಸಿಲಲ್ಲಿ ಓಡಾಡಿ ಎಲ್ಲ. ಇದು ನೋಡಿ, ಇದು ಪ್ರಾಡಕ್ಟ್ಸ್ ಮಾಡಿರೋದು ಎದರಿಂದ ಗೊತ್ತಾ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಇದು ನಮ್ಮ ಗೋಮಾತೆಯ ಸಗಣಿಯಲ್ಲಿ ಮಾಡಿರೋದು. ನಮ್ಮ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿಗಳಿಂದ ಹಿಡಿದು ಮನೆಗೆ ಬೇಕಾಗಿರೋ ಡೆಕೋರೇಟಿವ್ಸ್ ಐಟಮ್ಸ್ ಎಲ್ಲನೂ ಇತ್ತು. ಇದಕ್ಕೆ ನಮ್ಮ ಸನಾತನ ಧರ್ಮ ನನಗೆ ನೆನಪು ಬರುತ್ತೆ. ಹೌದು, ನಮ್ಮ ಗೋಮಾತೆಗೆ ಸನಾತನ ಧರ್ಮದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ಥರ ನಾವು ಅಷ್ಟೇ ಅವ್ರನ್ನ ಪೂಜಿಸ್ತೀವಿ, ಅವ್ರನ್ನ ಅಷ್ಟೇ ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಕೂಡ. ಅವರ ಇದು ಸಗಣಿಯಿಂದ ಮಾಡಿರೋದು ಅಶೋಕ ಎಂಬ್ಲಮ್, ಹನುಮಾನ್, ಹಸು ಅದೆಲ್ಲ ಇತ್ತು. ಅಲ್ಲಿ ನೇಗಿಲು ಕೂಡ ಇತ್ತು. ವೆಲ್ಕಮ್ ಬೋರ್ಡ್ ನಾವು ಯೂಸ್ ಮಾಡ್ತೀವಿ. ಇದೆಲ್ಲ ತೊಗೊಂಡು ನಾವು ವೆಲ್ಕಮ್ ಬೋರ್ಡ್ನ ಮನೆ ಹೊರಗಡೆ ಹಾಕೊಂಡ್ರೆ ಲಕ್ಷಣ ಕೂಡ ಮನೆಗೆ ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಅದು ಸಗಣಿಯಲ್ಲಿ ಮಾಡಿದ್ದು ಅಂತ ಅನ್ಸೋದೇ ಇಲ್ಲ. ಗಣೇಶದ ಮೂರ್ತಿಯಲ್ಲಿ ನೋಡಿ ಸಕ್ಕತ್ತಾಗಿತ್ತು. ಸಂಜೆ ಆಗ್ತಾ ಇತ್ತು. ಹಾಗೇನೆ ಅಲ್ಲಿ ಮಕ್ಕಳಿಗೆ ಗೇಮ್ಸ್ ಇದೆ. ಗೇಮ್ಸಲ್ಲಿ ಈ ಸತಿ ಸಕ್ಕತ್ತಾಗಿದೆ, ಆಫರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೇನೋ ಗೋಲ್ಡನ್ ಪ್ಯಾಕೇಜ್ ಅಂತೆಲ್ಲ ಬಂದಿದೆ ಗೇಮ್ಸ್ಗೆ. ಪ್ರತಿಯೊಂದು ಡ್ರೈ ಗೇಮ್ಸ್ ಎಲ್ಲ ಇದೆ. ಇದು ನೋಡಿ, ಇದಕ್ಕೆ ಸ್ಲೈಡ್, ಇದು ಮಕ್ಕಳಿಗೆ ಆಡೋಕ್ಕೆ ಬೌನ್ಸಿ ಸ್ಲೈಡ್ ಅಂತ ಕರೀತಾರೆ. 2 ಕಡೆ ಹಾಕಿದ್ರು, ಅನ್ಲಿಮಿಟೆಡ್ ಆಟ ಆಡ್ಬೋದು. ಪಾಸ್ ತೊಗೋಬೇಕಷ್ಟೇ ನೀವು. ಮಕ್ಕಳಿಗೆ 500 ರೂಪಾಯಿನೋ ಕೊಟ್ಟರೆ 500 ರೂಪೀಸ್ಗೆ ನಿಮಗೆ ಎಲ್ಲ ಗೇಮ್ಸ್ ಇರೋ ಪಾಸ್ ಸಿಕ್ಕತ್ತೆ. ಇದು ನೋಡಿ, ಇದಕ್ಕೇನಂತ ಹೆಸರು ಹೇಳ್ತಾರೆ ಹೇಳಿ ನೀವೇ? ಹೌದು, ಇದಕ್ಕೆ ಡ್ರ್ಯಾಗನ್ ಅಂತ ಕರೀತಾರೆ. ಡ್ರ್ಯಾಗನ್ ಟ್ರೈನ್ ಇದು. ಇಂಡಿವಿಜುವಲ್ ಆಗಿ ಆಟ ಆಡ್ತೀರಾ ಅಂದರೆ 100 ರೂಪೀಸು, ಇಲ್ಲ ಅಂದರೆ ಆ ಪಾಸಲ್ಲೇ ಹೋಗುತ್ತೆ. ಕೊಲಂಬಸ್ ನಾವು ಮೊದಲು ಎಕ್ಸಿಬಿಷನ್ಸಲ್ಲಿ ಅಥವಾ ಇವಾಗ ವಂಡರ್ಲಾ ಅಲ್ಲಿ ಹೋದಾಗ ಮಾತ್ರ ಕೊಲಂಬಸ್ ಆಡ್ತೀವಿ. ಇವಾಗ ಇಲ್ಲೂ ಕೂಡ ಕೊಲಂಬಸ್ ಬಂದಿದೆ, ಸಕ್ಕತ್ತಾಗಿತ್ತು. ಕೆಲವೊಬ್ರು ಹೆದರ್ಕೊಂಡ್ರು, ಬಿಕಾಸ್ ಸ್ವಿಂಗ್ ಮೇಲೆ ಹೋದಂಗೆಲ್ಲ ಹೊಟ್ಟೆ ತೊಳ್ಸ್ದಂಗೆ ಆಗುತ್ತೆ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಇದೊಂದು ಹೊಸ ಗೇಮು. ಈ ಗೇಮ್ಗೆ ಏನು ಹೆಸರು ಹೇಳಿ? ಬಿಕಾಸ್ ನಾವು ಇದನ್ನು ಎಲ್ಲ ಶೋಸಲ್ಲಿ ನೋಡಿರ್ತೀವಿ, ಟಿ ವಿ ಶೋಸಲ್ಲಿ ನೋಡಿರ್ತೀವಿ. ಹಾಗೆ ನೆಕ್ಸ್ಟ್ ನನಗಿದ್ದು ತುಂಬಾ ಇಷ್ಟ ಆಯಿತು. ಇಡೀ ಅವರೆಬೇಳೆ ಮೇಳಲ್ಲಿ ಮಕ್ಕಳಿಗೆ ನಮ್ಮ ಟ್ರೆಡಿಷನ್ ಕಲಿಸ್ತಾ ಹಾಗೆ ಪಾಟ್ ಮಾಡೋದು, ಕ್ಲೇಯಿಂದ ಪಾಟ್ ಹೇಗೆ ಮಾಡೋದು ಅಂತ. ನಾವು ಊರ ಕಡೆ ಕುಂಬಾರೋಣಿ ಅಂತ ಇತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ, ಅಲ್ಲಿ ಹೋದರೆ ಮಾತ್ರ ಸಿಗ್ತಾ ಇತ್ತು ನಮಗಿದು. ಬಟ್ ಇವಾಗ ಇದನ್ನೆಲ್ಲ ನೀವು ಕಾಣಿಸ್ಬೋದು. ನೆಕ್ಸ್ಟ್ ಬಂದು ಇದು ರಾಜಸ್ಥಾನಿ ಆರ್ಟ್ ಅಂತೆ. ನಾನು ಅದನ್ನು ಕ್ಲೇಯಲ್ಲಿ ಮಾಡಿದ್ದೀರೋ ಅಥವಾ ಹೇಗೆ ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದರು, ದಿಸ್ ಇಸ್ ಟ್ರೆಡಿಷನಲ್ ರಾಜಸ್ಥಾನಿ ಆರ್ಟ್. ಮರದಲ್ಲಿ ಮಾಡಿದ್ದಾರೆ, ಅದು ಡಸ್ಟ್ ಅಲ್ಲ ಅಂತ, ಅದು ಪೇಂಟಿಂಗ್ಗೆ ಹಾಗೆ ಬರತ್ತಂತೆ. ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಅದನ್ನು ಆಯಿಲ್ ತೊಗೊಂಡು ಪಾಲಿಷ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಇದು ಮಾರ್ಬಲ್ ಆರ್ಟ್ ಅಂತ. ಇದೆಲ್ಲ ಹ್ಯಾಂಡ್ ಮೇಡ್ ಮಾರ್ಬಲ್ ಆರ್ಟ್ ಅಂತೆ. ದಿಸ್ ಇಸ್ ಮೇಡ್ ಅಪ್, ದಿಸ್ ಇಸ್ ಬೈ ರಾಜಸ್ಥಾನ್. ಇಲ್ಲಿ ನೋಡಿ, ಇದು ಒಂದು ಹೈಲೈಟು ಈ ಸತಿ. ಏನು ಗೊತ್ತಾ, ನಮ್ಮ ಬಿಗ್ ಬಾಸಲ್ಲಿ ಇದ್ದಿದ್ದ ನೀತು ಅವ್ರದ್ದು ಶಾಪ್ ಇದು. ಅಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಮಂಡಕ್ಕಿ ಮತ್ತು ಮಿರ್ಚಿ ಮಾಡ್ತಾಯಿದ್ರು. ಅದು ಬೇಸಿಕ್ಲಿ ನಾವು ಮಿರ್ಚಿ ಮಂಡಕ್ಕಿ ಅಂತ ಕರಿತೀವಿ. ಇವರು ಗದಗ ಅವರಂತೆ. ತುಂಬ ಹೈಜೀನ್ ಮೇಂಟೈನ್ ಮಾಡಿದರು. ಇದು ಪ್ರಮೋಟ್ ಮಾಡಲಿಕ್ಕಲ್ಲ ವಿಡಿಯೋ, ಬಟ್ ತುಂಬ ಹೈಜೀನ್ ಮಾಡಿ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಕಸ್ಟಮರ್ಸ್ಗೂ ಕೂಡ. ಇದು ಅವ್ರ ತಾಯಿ, ಆ್ಯಕ್ಚುಲಿ ಅವ್ರ ತಾಯಿಯವರು ಕೂಡ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ರು. ಇದು ಎಂಟೈರ್ ಫ್ಯಾಮಿಲಿ ಇದೆ ಆ ಬಿಸ್ನೆಸ್ಸಲ್ಲಿ. ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಮಿರ್ಚಿ ಮಂಡಕ್ಕಿದ್ದು. ಸಂಜೆ ಆಯಿತು. ಸಂಜೆ ಆದಂಗೆ ಒಂದು ರೌಂಡ್ ತೊಗೊಳ್ಳಿ, ಹೇಗಿತ್ತು ನೀವೇ ನೋಡಿ ಗ್ಲಾನ್ಸು. ಇದೇನು ಗೊತ್ತಾ, ಈ ಸತಿ ಹೊಸದಾಗಿ ಮಾಡಿರೋ ಡೂಮು. ಇದು ಮೂನ್ ವಾಕ್ ಅಂತ. ಇದು ಮಕ್ಕಳಿಗೇನೆ, ದೊಡ್ಡವರು ಹೋಗ್ಬೋದು ಒಳಗಡೆ. ಮೂನ್ ವಾಕ್ ಅಂತ ಕರೀತಾರೆ. ಒಳಗಡೆ ಹೋದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತಂತೆ. ನಾನು ಹೋಗಕ್ಕೆ ಹೋಗಲಿಲ್ಲ. ಸಂಜೆ ರಸಮಂಜರಿ ಕಾರ್ಯಕ್ರಮ ಇತ್ತು. ನಮ್ಮ ದಿವ್ಯಾ ಆಲೂರ್ ಅವ್ರು ಬಂದಿದ್ದರು. ಕೇಳಿ, ನೀವು ಆ ಸಾಂಗ್ ಕೇಳಿ. ಆ ಫುಲ್ ಸಾಂಗ್ ಗೊತ್ತಿದ್ರೆ ಆ ಸಾಂಗ್ನ ಕಮೆಂಟ್ ಮಾಡಿ ಕೆಳಗಡೆ, ಆಯಿತಾ? ದಯವಿಟ್ಟು ಈ ಸಾಂಗ್ ಕೇಳಿ.
ಹಾಗೆ ರಸಮಂಜರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಬಂತು. ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಕೇಳಿದೆ ಜಾಮೂನು ಮತ್ತು ಪಕೋಡ ಕೊಡಿಸಿ ಪ್ಲೀಸ್ ಅಂತ. ಯಮ್ಮಿ ಆಗಿತ್ತು, ಜ್ಯೂಸಿ ಆಗಿತ್ತು ಜಾಮೂನು, ಮತ್ತು ಪಕೋಡ ಕೂಡ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು. ನೀವು ಸಂಜೆಗೆ ಹೋದರೆ ಸಕ್ಕತ್ತಾಗಿರುತ್ತೆ ಎಂಜಾಯ್ಮೆಂಟು. ರಸಮಂಜರಿ ಕಾರ್ಯಕ್ರಮ ಎಲ್ಲ ಇರುತ್ತೆ. ನೀವು ವಿತೌಟ್ ಫೇಲ್ ನಿಮಗೆ ಈ ಅವರೆಬೇಳೆ ಮೇಳದಲ್ಲಿ ಏನು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇವಾಗ ಮನೆಗೆ ಹೋಗೋ ಸಮಯ ಬಂತು. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಪ್ರತಿ ಸತಿ ಹೇಳಂಗೆ ನಾವು ನಿಮ್ಮ ಸಪೋರ್ಟ್, ನಿಮ್ಮ ಲವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥ್ರೂ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್. ಥ್ಯಾಂಕ್ ಯು.